ನನ್ನ ಅಂತರ್ಜಾಲ ವೀಕ್ಷಕರಿಗೆಲ್ಲ ಇವತ್ತು ಅವ್ರ ಕಣ್ಣಿಗೆ ಅವ್ರ ಮನಸ್ಸಿಗೆ ರಸದೌತಣ ಏನಕ್ಕಂತಂದ್ರೆ ನಾನು ಬಂದಿರೋದು ಅಮೀನ್ ಡೈವ್, ಲಾಕಾ ಡೈವ್, ಮಿನಿಕಾಯ್ ಐಲ್ಯಾಂಡ್ಸ್ಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹಂಗಂದ್ರೆ ಲಕ್ಷದ್ವೀಪ ಐಲ್ಯಾಂಡ್ಸ್ಗೆ ಬನ್ನಿ. ಇವತ್ತಿನ ವ್ಲಾಗ್ ಲಕ್ಷದ್ವೀಪ ಶುರು ಮಾಡೋಣ. ಲಕ್ಷದ್ವೀಪ್ ಸೀರೀಸ್ ವ್ಲಾಗ್ಗೆ ನಿಮ್ಗೆ ಸ್ವಾಗತ. ಅಂತರ್ಜಾಲ ರಸಿಕರಿಗೆ ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ನಿಮ್ಮ ಪ್ರೀತಿ ಮುತ್ತನ್ನ. ಕರೆಕ್ಟಾಗಿ ಕೊಚ್ಚಿಯಿಂದ ಬೆಳಗ್ಗೆ 9:15 ಫ್ಲೈಟ್ ಹತ್ಕೊಂಡು 10:15 10:20 ತಗೊಂಡೋಗಿ ನಮ್ಮನ್ನು ಲಕ್ಷದ್ವೀಪಕ್ಕೆ ಬಿಸಾಕ್ಬಿಡ್ತು ಫ್ಲೈಟು. ಬನ್ನಿ ಕಂಪ್ಲೀಟಾಗಿ ನೋಡಿ, ಮಜಾ ಮಾಡಿ. ಸ್ವರ್ಗಕ್ಕೆ ಮೂರೇ ಗೆಣದ ಸರ್ವಜ್ಞ. ಇವ್ನ ಯಾವನ ಸೆಡೆ ನನ್ನ ಮಗ. ಗಾಡಿ ರೆಡಿ ಐತೆ. ಏರ್ಪೋರ್ಟಲ್ಲಿ ಇಳಿದ್ವಿ. ಚಿಕ್ಕ ಏರ್ಪೋರ್ಟ್ ಇದೆ, ಅಗತ್ಯ ಏರ್ಪೋರ್ಟು. ಈಗ ಹೋಗ್ತಾ ಇರೋದೆ, ರೆಡಿಯಾಗಿತ್ತು ಟಾಟಾ ಮ್ಯಾಜಿಕ್ಕು. ಈಗ ಹೊಡ್ತಾ ಇರೋದೆ ಸ್ಟೇಗೆ. ವೆಲ್ಕಮ್ ಟು ಅಗತಿ. ಏರ್ಪೋರ್ಟಿಂದ ಇಳಿದ ತಕ್ಷಣ ನಮ್ಗೆ ಕರ್ಕೊಂಬಂದು ರೂಮ್ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡೆ. ಫಸ್ಟು ಊಟ, ಆಮೇಲೆ ಆಟ ಅಂತೆ. ನಿಮ್ಮ ಹಿಂದೆ ಕಾಣ್ತಿರೋದು ಸ್ಟ್ಯಾಂಡರ್ಡ್ ಸ್ಟೇ. ಬನ್ನಿ ನೋಡೋಣ ಒಳಗಡೆ ಹೆಂಗೈತೆ ಅಂತ. ಅಗತ್ಯ ಇಳಿದೀವಿ ಈಗ. ಒಳಗಡೆ ಗೊತ್ತಾಗುತ್ತೆ. ಇದು ಸ್ಟ್ಯಾಂಡರ್ಡ್ ಸ್ಟೇ. ನಿಮ್ಮ ಲಕ್ಸುರಿ ಸ್ಟೇ ಬೇಕಾದ್ರೂ ಸಿಗುತ್ತೆ, ಸ್ವಲ್ಪ ದುಡ್ಡು ಜಾಸ್ತಿ. ಬನ್ನಿ ನೋಡೋಣ. ಯಾವ ಫ್ಲೋರ್ ಕೇಳ್ದ ಮಗ? ಯಾವ ಫ್ಲೋರ್ ಕೇಳ್ದ? ಕೇಳೋ ಹಂಗೆ ಯಾವ ಫ್ಲೋರು ಅಂತ. ಸೊ ಈಗ ನಾವು ಮಾಡಿರೋ ಸ್ಟೇ ತೋರಿಸ್ತೀನಿ ಬನ್ನಿ. ಸ್ಟ್ರೈಟ್ ರೋಡ್ ಕಾಣ್ತೈತಲ್ಲ, ನಿಮ್ಮ ನೆಟ್ಟಿಗೆ ಹೋದರೆ ಒಂದು 50 ಮೀಟ್ರ್ ಬೀಚ್ ಕಾಣುತ್ತೆ. ಸೂಪರ್ ಮಾರ್ಕೆಟ್ ಆಯ್ತೈತೆ. ನೀವು ಬರೋಷ್ಟರಲ್ಲಿ ಸೂಪರ್ ಮಾರ್ಕೆಟ್ ರೆಡಿಯಾಗಿರುತ್ತೆ. ಸೊ ಸದ್ಯಕ್ಕೆ ಇದೇ ನಮ್ಮ ರೂಮು. ಇದು ಬೇರೆಯವ್ರ ರೂಮು. ನಾವು ಮಾಡಿರೋದು ಸ್ಟ್ಯಾಂಡರ್ಡ್ ಸ್ಟೇ ಅಂತ. ಕಾಸ್ಟ್ಲಿ ಬಾಡಿಯಿಂದ ದುಬಾರಿ ಬೇಡ ಅಂತ ಸ್ಟ್ಯಾಂಡರ್ಡಾಗಿ ಮಾಡಿರೋ ಅಷ್ಟೇ. ಮೇನ್ ಎ.ಸಿ ಐತೆ, ಬಾತ್ರೂಮು, ಶವರು, ಬಾತ್ರೂಮು. ಸೊ ಇದಷ್ಟೇ ಟೋಟಲಾಗಿ ಈ ಒಂದು ವ್ಲಾಗಲ್ಲಿ ಏನು ಪ್ಯಾಕೇಜು ಎತ್ತ ಅಂತ. ನಮ್ಮ ಅಫಿಷಿಯಲ್ ಪಾರ್ಟ್ನರು, ಟ್ರಾವೆಲ್ ಪಾರ್ಟ್ನರ್ ಬಂದು ಪ್ಲ್ಯಾನ್ ವೆಕೇಷನ್ ಅಂತ. ಇವರೇ ನಮ್ಮ ಟ್ರಾವೆಲ್ ಪಾರ್ಟ್ನರು. ನೀವೇನಾದರೂ ಟ್ರಾವೆಲಿಂಗ್ ಲಕ್ಷದ್ವೀಪ್ ಬರೋದಾದರೆ ಇವ್ರ ಹತ್ರ ಪ್ಯಾಕೇಜ್ ಡೀಲ್ ಮಾಡಿಕೊಂಡು ಬರ್ಬೋದು. ಬನ್ನಿ ಈಗ ಬೀಚ್ ಹತ್ರ ಹೋಗೋಣ. ಎಷ್ಟು ನಿಶಬ್ದವಾಗಿರುವಂಥ ಜಾಗ ಗೊತ್ತಾ. ಆರಾಮಾಗಿ ರೋಡ್ಗಳು ನೋಡ್ಬೋದು ನೀವು. ಚಿಕ್ಕದಾಗಿದ್ರು ಚೊಕ್ಕದಾಗೈತೆ. ಊರಂತೂ ಪೀಸ್ ಆಗೈತೆ. ಯಾರು ತಂಟೆ ತಕರಾರ್ಗೆ ಬರಲ್ಲ. ಪೀಸ್ ಆಗವ್ರೆ, ಅಚ್ಚುಕಟ್ಟಾಗವ್ರೆ, ನೀಟಾಗವ್ರೆ. ಲೆಫ್ಟ್ ಸೈಡ್ ನಿಮ್ಗೆ ಕಾಣ್ತಾ ಐತೆ. ಲೆಫ್ಟ್ ಸೈಡು ನಾನು ಎಡಗಡೆ ಕಾಣ್ತಿರೋದು ನಿಮಗೆ ಬೀಚು, ಅಗತಿ ಬೀಚು. ಇಲ್ಲಿರೋ ಸಿವಿಲೈಸೇಷನ್ಗಳು, ಇಲ್ಲಿರೋ ಸಿವಿಲಿಯನ್ಗಳು, ಮನೆ ಮಠ ಎಲ್ಲರೂ, ಈ ಕಾರು, ಒಂದು ಒಳ್ಳೊಳ್ಳೆ ಮನೆ ಅವೆ. ಪೀಸ್ ಆಗವ್ರೆ ಅವರು. ಅಂದ್ರೆ ಏನು ಅಂದ್ರೆ ದುಡ್ಡು ಕಾಸಲ್ಲಿ ಕಮ್ಮಿ ಇದ್ರೂ ಪರವಾಗಿಲ್ಲ, ಪೀಸಲ್ಲಿ ಜಾಸ್ತಿ ಇರಬೇಕು ಮನುಷ್ಯ. ನೆಮ್ಮದಿ ಇದೊಂದೇ ಕಡ್ಲಾಯಿಕ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನೆಮ್ಮದಿ ಮೇನ್. ಒಳ್ಳೆ ಆರೋಗ್ಯ ಇರ್ತದೆ ನೆಮ್ಮದಿ ಇದ್ರೆ. ತೋರ್ಸಿನ್ ಬನ್ನಿ ಅವ್ರ ಗಲ್ಲಿಗಳೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡವ್ರೆ ಅಂದ್ರೆ, ಚಿಕ್ಕದಾಗಿದ್ರು ಚೊಕ್ಕದಾಗಿ ಪಕ್ವಾಗೈತೆ ಇಲ್ಲಿರುವಂಥ ಸ್ಥಳೀಯರ ಮನೆಗಳು. ಇಲ್ಲೂ ಎಲೆಕ್ಷನ್ ಬರದಿಂದ ನಡೆದೈತೆ. ರಣಕಾಳೆ ಊದುವಂಥ ಪಕ್ಷ ನೋಡ್ತಿದ್ದೀನಿ. ಕಾಂಗ್ರೆಸ್ ಐತೆ, ಯಾವ್ದಕ್ಕೆ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಅವ್ರು ಮಾತಾಡೋದು ಮಲಯಾಳಿ ಮಾತಾಡ್ತಾರೆ. ಯಾಕಂತಂದ್ರೆ ಅವರು ಕೊಚ್ಚಿ ಅಕ್ಕಪಕ್ಕ ವ್ಯವಹಾರ ಮಾಡೋದ್ರಿಂದ ಇವ್ರಿಗೆಲ್ಲ ಕೇಳೋದಕ್ಕೆ ಹೋಗ್ಬೇಕು ಇವರು ವ್ಯವಹಾರಕ್ಕೆ. ಅದಕ್ಕೆ ಕೊಚ್ಚಿ ಚೆನ್ನಾಗಿ ಅಂದರೆ ಮಲಯಾಳಿ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಸ್ಕೂಲ್ ಐತೆ, ಮತ್ತು ಟೆಲಿಫೋನ್ ಎಕ್ಸ್ಚೇಂಜ್ ಐತೆ, ಹಾಸ್ಪಿಟ್ಲ್ ಐತೆ, ಗೌರ್ಮೆಂಟ್ ಸ್ಕೂಲ್ ಐತೆ, ಪ್ರೀ ಯೂನಿವರ್ಸಿಟಿ ಕಾಲೇಜ್ಗಳು ಐತೆ, ಎಲ್ಲ ಐತೆ. ಇನ್ನೂ ಒಂದು ಜಾಸ್ತಿ ಐತೆ ಏನಂದರೆ ಪೀಸ್ ಐತೆ. ಹಿಂದೆ ಮುಂದೆ ಕಾಣ್ಬೋದು ನೀವು ಮನೆ ಮಠಗಳೆಲ್ಲ ಎಷ್ಟು ನೀಟಾಗಿ ಇಂಗಿಡಿಸ್ಕೊಂಡವ್ರೆ ಅಂತ. ಕಮ್ಮಿ ಅಂದರೂ ಒಂದು 5-10 ಲಕ್ಷ ತೆಂಗಿನ ಮರಗಳವೇನಪ್ಪ ಇಲ್ಲಿ ನಾನು ಕಂಡಂಗೆ. ನೀವು ಹಿಂದೆ ನೋಡ್ಬೋದು ಬರೀ ತೆಂಗಿನ ಮರಗಳಿವೆ. 5-10 ಲಕ್ಷ ತೆಂಗಿನ ಮರಗಳಿವೆ ಇಲ್ಲಿ ಪಕ್ಕ ನೋಡ್ರಿ. ಸುತ್ತ ತೆಂಗಿನ ಮರ, ಸುತ್ತಮುತ್ತಲೂ ತೆಂಗಿನ ಮರಗಳೇ. ಲಕ್ಷದ್ವೀಪ. ಈ ಲಕ್ಷದ್ವೀಪ ಅಂತ ಹೆಸರು ಕೊಟ್ಟಿದ್ದು ನಮ್ಮ ಘನ ಸರ್ಕಾರ 1973ರಲ್ಲಿ
ಮೊದಲು ಇದ್ರ ಹೆಸರು ಲಾಕಾ ಡೈವ್, ಮಿನಿಕೋಯ್ ಆ್ಯಂಡ್ ಅಮೀನ್ ಡೈವ್ ಐಲ್ಯಾಂಡ್ಸ್ ಅಂದಿತ್ತು. ಲಕ್ಷದ್ವೀಪ ಮಾಡೋರು ಏನಂದರೆ ನಮ್ಮ ಘನ ಸರ್ಕಾರ ಕೊಟ್ಟಿದ್ದು 1973. ಮೆಜಾರಿಟಿ ಬಂದಿಲ್ಲ ಮುಸಲ್ಮಾನ್ರೆ. ನನ್ನ ಜೊತೆ ಬಂದಿರೋದು ಇವನೇ. ಆಮೇಲೆ ಅಂದರೆ ದೂರ ಹೊಡ್ಬಿಡ್ತಾನೆ. ಹೆಂಗೆ ಬಂದವನೇ ದುಕ್ಕುಡು ಮಹೇಶ್ ಬಾಬು ಥರ, ಹಿಂದೆ ನೋಡಿ ದುಕ್ಕುಡು ಮಹೇಶ್ ಬಾಬು ಥರ ಬರ್ತಾವನೆ. ಹಾಂ, ಬೀಚ್ ವೈಬ್ಸ್ ಅವನಿಗೆ. ಬೀಚ್ ಹೆಂಗೆ ಬೇಕೋ ಬೀಚ್ ತಕ್ಕನಂಗೆ ಗೆಟಪ್ಪು, ಬೀಚ್ ತಕ್ಕನಂಗೆ ಸೆಟಪ್ ಮಾಡ್ಕೊಂಬಂದಿರೋದು ಅವನು. ಇಲ್ಲೂ ಟಮಾಟಗಳವೆ. ಈಗ ಟಕ್ಕನಂಗೆ ಒಂದು ಟಮಾಟೋ ಬಸ್ ಇದೆ ನೋಡ್ರಿ ಆತ. ಬನ್ನಿ, ಡೇ 1 ನಾವು 3 ಪಾರ್ಟಲ್ಲಿ ಈ ವ್ಲಾಗ್ನ ಹಾಕ್ತೀನಿ. 3 ದಿನ ನಾವು ಲಕ್ಷದ್ವೀಪಲ್ಲಿ ಇರ್ತೀವಿ. 3 ದಿನ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ಹಾಕ್ತೀನಿ. ಕಂಪ್ಲೀಟಾಗಿ ನೋಡಿ. ಲಕ್ಷದ್ವೀಪ್ ನೀವು ಬನ್ನಿ. ನನ್ನ ಟ್ರಾವೆಲ್ ಪಾರ್ಟ್ನರ್ ಬಂದು ಪ್ಲ್ಯಾನ್ ವೆಕೇಷನ್ಸ್ ಅಂತ. ನನ್ನ ಇಲ್ಲಿ ಲೋಗ ಕಾಣುತ್ತೆ. ನೀವೇನಾದ್ರು ಲಕ್ಷದ್ವೀಪ್ ಬರೋದಾದರೆ ಪ್ಲ್ಯಾನ್ ವೆಕೇಷನ್ಸ್ ಮುಖಾಂತರ ಬನ್ನಿ. ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಪ್ಯಾಕೇಜ್ನ ಮಾಡಿಕೊಡ್ತಾರೆ. ಕಮ್ಮಿ ಅಂದ್ರೂ 70,000 ಜನಸಂಖ್ಯೆ ಇರೋಂಥ ಈ ಜಾಗ ನಮ್ಮ ಇಂಡಿಯಾದ ಒಂದು ಆಸ್ತಿ ಅಂತಲೇ ಹೇಳ್ಬೋದು. ಏನಕ್ಕಂತಂದರೆ ಇಲ್ಲಿರೋವಂಥ ವ್ಯೂ ಯಾವ ಮಾಲ್ಡೀವ್ಸ್ಗೂ ಕಮ್ಮಿ ಇಲ್ಲ. ಅದಕ್ಕೆ ಸೆಡ್ ಹೊಡೆಯಂಗೈತೆ ಇಲ್ಲಿರುವಂಥ ಪ್ರಕೃತಿ ಸೌಂದರ್ಯ ನೋಡ್ಬೋದು ನೀವು. ಕ್ರಿಸ್ಟಲ್ ಕ್ಲಿಯರ್ ಅಲ್ಲ. ಈ ಸ್ವಿಮ್ಮಿಂಗ್ ಪೂಲಲ್ಲೂ ಈ ಥರ ನೀರು ಇರಲ್ಲ. ಅಷ್ಟು ಕ್ಲಾರಿಟಿ ಐತೆ ನೋಡ್ರಿ. ನೀವು ಸ್ವಿಮ್ಮಿಂಗ್ ಪೂಲಲ್ಲೂ ಈ ಥರ ಅಷ್ಟು ಕ್ಲಿಯರಿಟಿ ಇರಲ್ಲ. ಮಾಲ್ಡೀವ್ಸ್ಗೆ ಟಕ್ಕರ್ ಕೊಡೋ ಜಾಗ ಏನಾದರೂ ಇದ್ರೆ ಅದೇ ನಮ್ಮ ಲಕ್ಷದ್ವೀಪ. ಕಮ್ಮಿ ಅಂದ್ರೂ 36 ಐಲ್ಯಾಂಡ್ಗಳೈತೆ ಲಕ್ಷದ್ವೀಪಲ್ಲಿ. ಒಂದಲ್ಲ ಎರಡಲ್ಲ 36 ಐಲ್ಯಾಂಡ್ಗಳು. ಆ 36 ಐಲ್ಯಾಂಡ್ಗಳಲ್ಲಿ ಮನುಷ್ಯ ವಾಸ ಮಾಡೋಕ್ಕಾಗೋದು ಬರೀ 10-12 ಐಲ್ಯಾಂಡ್. ಮಿಕ್ಕಿದ್ದೆಲ್ಲ ವಾಸ ಮಾಡೋಕ್ಕಾಗಲ್ಲ. ಇವಾಗ ನಾ ಇರೋ ಜಾಗ ಒಂದು ಅಗತಿ ಅಂತ 7 ಕಿಲೋಮೀಟ್ರ್ ಇರೋವಂಥ ಒಂದು ಜಾಗ ಇದೆ ಅಗತಿ. ಆರಾಮಾಗಿ ನಡ್ಕೊತ ಓಡಾಡ್ಬೋದು. ವಾಕ್ ಆದಂಗೆ ಆಗ್ತದೆ ಅಗತಿ. ಲಕ್ಷದ್ವೀಪ ಕಮ್ಮಿ ಅಂದ್ರೂ 36 ದ್ವೀಪಗಳು ಸೇರಿ ಇದು ಲಕ್ಷದ್ವೀಪ. ಆ 36 ದ್ವೀಪಗಳಲ್ಲಿ 36 ಐಲ್ಯಾಂಡ್ಗಳಲ್ಲಿ ನಮ್ಮ ಎಲ್ಲ ಐಲ್ಯಾಂಡ್ಗೆ ಬಿಡಲ್ಲ. ಬರೀ 4-5 ಐಲ್ಯಾಂಡ್ ಬಿಡ್ತಾರೆ. ಇದು ಅಗತಿ ಐಲ್ಯಾಂಡು. ಇಲ್ಲೇ ಫಸ್ಟು ಏರ್ಪೋರ್ಟ್ ಇರೋ ಜಾಗ ಅಗತಿ ಅಂದರೆ ಲಕ್ಷದ್ವೀಪ ಇರೋದು ಒಂದೇ ಒಂದು ಏರ್ಪೋರ್ಟು ಅಗತಿಲಿ ಇರೋದು. ಸೊ ಮತ್ತೆ ಏನು ಅಂದರೆ ಮೇನ್ ಮ್ಯಾಟ್ರು ಒಂದು ಸಿಂಹದ ಅದ್ರ ಮನೆಗೆ ಸಿಂಹದ ಮನೆಗೆ ಸಿಂಹ ಬಂದರೆ ಈ ಅಕ್ಕಪಕ್ಕದಲ್ಲಿರೋ ಬೇರೆ ಪ್ರಾಣಿಗಳಿಗೆಲ್ಲ ಒಂಥರ ಬರ್ನಂತೆ. ಏನ್ಕೋ ಗೊತ್ತಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನೀರು ನೋಡಿ ಯಪ್ಪ ಹೆಂಗೆ ಅಂದರೆ ನೀವು ಸ್ವಿಮ್ಮಿಂಗ್ ಪೂಲಲ್ಲೂ ಈ ಥರ ಕ್ಲಾರಿಟಿ ನೋಡಿರಲ್ಲ. ನೀವು ಪಕ್ಕಾ ಬರ್ಕೊಡ್ತೀನಿ. ಸ್ವಿಮ್ಮಿಂಗ್ ಪೂಲಲ್ಲೂ ಈ ಥರ ಕ್ಲಾರಿಟಿ ನೀವು ನೋಡಿರಲ್ಲ. ಅಷ್ಟು ಕ್ಲಾರಿಟಿ, ಅಷ್ಟು ಕ್ರಿಸ್ಟಲ್ ಕ್ಲಿಯರು, ನೆಕ್ಸ್ಟ್ ಲೆವೆಲ್ ಕ್ರಿಸ್ಟಲ್ ಕ್ಲಿಯರು. ನೋಡಿದ ತಕ್ಷಣ ಯಾರಾದರೂ ಮಾಲ್ಡೀವ್ಸ್ ಅಂತಾರೆ. ಮಾಲ್ಡೀವ್ಸ್ಗೆ ಎಡಗಾಲ್ ಕೂಡ ಇಡಲ್ಲ. ಏನಕ್ಕಂತಂದ್ರೆ ನಮ್ಮ ಟೂರಿಸಂ ಬೆಳೆದ್ರೆ ನಮ್ಮನೆ ಮಕ್ಕಳು ಅನ್ನ ಉಣ್ತಾರೆ. ನಮ್ಮನೇಲಿ ಚಿನ್ನ ಮಡಿಕೊಂಡು ನಾವು ಪಕ್ಕದ ಮನೆಗೆ ಹೋಗಿ ತಗಡು ಹುಡುಕ್ತಿದ್ವಂತೆ ನಾವು. ಹಂಗಾಗೋಯ್ತು ಕತೆ. ಆರಾಮಾಗಿ ನಮ್ಮ ಟೂರಿಸಂನ ಬೆಳೆಸಿ, ನಮ್ಮ ಟೂರಿಸಂನ ಉಳಿಸಿ, ಸುಮ್ಮನೆ ಮಾಲ್ಡೀವ್ಸ್ಗೆ ಹೋಗಿ 4-5 ಲಕ್ಷ ಗುರು ಉಡಾಯಿಸ್ಬಿಡ್ತೀರಾ. ಇಲ್ಲಿ ಬಂದರೆ ಅಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಬರೀ 20,000 ರೂಪಾಯಿ, ಬರೀ ಇಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ 20,000 ರೂಪಾಯಲ್ಲಿ ಆಮೇಲೆ ಪ್ರಕೃತಿ ಸೌಂದರ್ಯ ಸವಿಬೋದು ನೀವು. ಇನ್ನೂ ಶುರು ಆಯ್ತು ಈಗ ಲಕ್ಷದ್ವೀಪ್ ವ್ಲಾಗು. ಇನ್ನು 3 ದಿನ ಲಕ್ಷದ್ವೀಪಲ್ಲೇ ಇರ್ತೀನಿ. ಈ ವ್ಲಾಗ್ನ 3 ಪಾರ್ಟಾಗಿ ವಿಂಗಡಿಸ್ತೀನಿ. ಎಲ್ಲ ವಿಡಿಯೋನು ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಕಾಣುವಂಥ ಬೆಲ್ ಐಕಾನ್ನ ಮರಿದಂಗೆ ಕ್ಲಿಕ್ ಮಾಡಿ. ನೀವು ಬನ್ನಿ ಲಕ್ಷದ್ವೀಪ್ಗೆ. ಯಾವ ಥರ ಬರೋದಂತ ಹೇಳ್ತೀನಿ. ಸಲೀಸಿಲ್ಲ, ಸ್ವಲ್ಪ ಪೊಲೀಸು ಅದು ಇದು ವೆರಿಫಿಕೇಶನ್ ಅಂತ ಏನೇನೋ ಐತೆ. ಲಕ್ಷದ್ವೀಪ್ ಮ್ಯೂಸಿಯಂ ಬಂದಿದ್ದೀವಿ. ಮ್ಯೂಸಿಯಮಲ್ಲಿ ಏನೈತೆ ನಾನು ಬನ್ನಿ ಬಾಂಗೆ. ಇದು 14/2/2000 ಇನಾಗ್ರೇಟ್ ಆಗಿರೋದು. ಇನಾಗ್ರೇಟ್ ಮಾಡಿರೋದು ಯಾರು? ಚಮನ್ ಲಾಲ್ IAS. ರೈಟಾ? ರೈಟ್. ಸೊ ಲಕ್ಷದ್ವೀಪ್ ಐಲ್ಯಾಂಡ್ ಅಟ್ ಎ ಗ್ಲಾನ್ಸ್. ಮಿನಿ ಲ್ಯಾಂಡ್, ಅದ್ರೊಡ್ತಿ ಲ್ಯಾಂಡ್, ಬಿಟ್ರಾ ಲ್ಯಾಂಡ್, ಇಷ್ಟೊಂದು ಐಲ್ಯಾಂಡ್ಗಳು, ಟೋಟಲ್ ಐಲ್ಯಾಂಡ್ಸ್. ಇದು ಮ್ಯೂಸಿಯಂ ಆಫ್ ಲಕ್ಷದ್ವೀಪ. ಪೇಂಟಿಂಗ್ಗಳು ನೋಡ್ಬೋದು. ಕಾಣ್ತಾ ಇದೆ ಮಗ ಅದರಲ್ಲಿ. ಸಿಂಪಲಾಗಿ ಮಾಡವ್ರೆ. ಇದೇನಿದು? ಪೆಟ್ಟಿ, ಕ್ಯಾಶ್ ಬಾಕ್ಸ್, ಕಲ್ಮನ್ ಪೆಟ್ಟಿ. ಇದನ್ನು ಕಲ್ಲು, ಮಸಾಲೆ ಅರಿಯೋ ಕಲ್ಲು ಇರ್ಬೇಕು. ಇದು ಮಸಾಲೆ ಅರಿಯೋ ಕಲ್ಲು, ರಾಗಿ ಬೀಸೋ ಕಲ್ಲು. ಇದು ನೋಡಿರ್ತೀರ, ರಾಗಿ ಬೀಸೋ ಕಲ್ಲು ಮಗ, ರಾಗಿದು ಪೇಂಟಿಂಗು. ಇದು ಬಿಟ್ರೆ ಇದೇನಪ್ಪ, ಇದು ಸಿಮೆಂಟ್ದು ಕಾರಣ. ಹಿಂಗೆ ಮಗ, ಹಿಂಗೆ ಇಲ್ಲೈತೆ. ಮೆಟಲ್ ಶಾರ್ಟ್ಸು, ಕಲ್ಗುಂಡ್ಗಳು, ಬಾವಿಸೇದದ್ದು, ಪುಲ್ಲಿ, ಡಬಲ್ ಪುಲ್ಲಿ, ವೈಬ್ರೇಟ್ ಆಫ್ ವೇಲ್ ಅಂತೆ, ಗೊತ್ತಿಲ್ಲ. ಇದೇನಪ್ಪ ಇದು? ಟೂಮ್ ಸ್ಟೋನ್. ಇದು ಅವರು ಟೂಂಬು, ಗೋರಿಗೆ ಹಾಕೋ ಸ್ಟೋನ್ಗಳು ಇವೆಲ್ಲ. ಬಟ್ಟಿ ಅಂತೆ. ಎ ಟ್ರೇ ಆಫ್ ವುಡ್ಡು ಮತ್ತು ಕಾಯಿರು, ಬುಕ್ ಸ್ಟ್ಯಾಂಡು. ಇದೇನಪ್ಪ ಇದು? ಕಡಾಯಿ. ಈಗ ಮ್ಯೂಸಿಯಂ ನೋಡ್ದು ಅಂತ ಹೇಳ್ಕೊಳ್ಳೋ ಅಷ್ಟೇನಿಲ್ಲ. ಮ್ಯೂಸಿಯಮಲ್ಲಿ ನಾ ಕಲ್ಲಿಕರೆ ಪಾಪ ಈಗ ಡೆವಲಪ್ ಆಗ್ತಿರೋದಲ್ವಾ. ಈಗ ಬರೀ 4 ಕಲ್ಲು, ರುಬೋ ಕಲ್ಲು, ಪಿಟಾರಿ, ಹಗ್ಗ ಇಕ್ಕಿಂಡಿದ್ರು. ಬುದ್ಧನ ಸ್ಟ್ಯಾಚು ಹೊಡೆದಾಕಿರೋದೈತು. ಬಂದು ನೋಡ್ಕೊಂಡು ಬಂದು ಈಗ ಕಚೇರಿ ಬೀಚ್ ಅಂತ. ಯಾವುದೋ ಕಚೇರಿ ಬೀಚ್ ಅಂತ, ಯಾವುದೋ ಫೆರಿನೂ ಐತೆ. ಈ ಕಚೇರಿ ಬೀಚ್ ಬಂದಿದ್ದೀವಿ. ಬೀಚ್ ಕಾಣತ್ತೆ ನನ್ನ ಹಿಂದೆನೇ, ನಿಮಗೆ ಬೀಚ್ ನನ್ನ ಹಿಂದೆನೇ ಕಾಣತ್ತೆ ನೋಡಿ. ಬನ್ನಿ ಹೋಗೋಣ. ಇವತ್ತು ಡೇ 1 ಇನ್ ಲಕ್ಷದ್ವೀಪ್ ವ್ಲಾಗ್ ಇದು. ಇದು ಬಂದು ಪಂಚಾಯತ್ ಭವನ್. ಲಕ್ಷದ್ವೀಪಿನ ಪಂಚಾಯತ್ ಭವನ್ ನನ್ನ ಹಿಂದೆ ಕಾಣ್ತಿರೋದು. ಲಕ್ಷದ್ವೀಪಿನ ಪಂಚಾಯತ್ ಭವನ್.
ಖುಷಿ ಅವ್ರಿಗೆ ಏನೋ ಬೈದ್ರೆ ಹೋಗಿದ್ರೆ ಗೊತ್ತಿಲ್ಲ ಒಟ್ಟು ಖುಷಿಯಾಗವ್ರೆ. ಹಾಯ್ ಮಾಡೋದು ನಾನು ಹಾಯ್ ಅಂದೆ ಆಯ್ತಾಗೆ. ಇದು ವೆಲ್ಕಮ್ ಟು ಅಗದಿ. ಅಂಗಡಿ ಹಿಂಗಡೆ ಮುಂದೆ ಹೋಗೋ, ಅಲ್ಲಿ ಮುಂದೆ ಅವ್ರು ನಮ್ಮವರು ಅಲ್ಲವ್ರೆ ಒಂದು ಫ್ಯಾಮಿಲಿ. ಬಾ, ನಾನು ಸೈಡಲ್ಲೇ ಇದ್ದೀನಿ, ನಡ್ಕೊಂಡೇ ಬರ್ಬೋದು, ನಡ್ಕೊಂಡೇ ಬರ್ತಾಯಿದ್ ಪಾಪ. ಫೆರ್ರಿ ಏನು ಪೀಸ್ ಆಗೋರು ಅಂದ್ರೆ ಈ ಥರ ಇರ್ಬೇಕು ಮಗ. ಏನಾದರೂ ಟೂರಿಸಮ್ ಸ್ಪಾಟು ಅಂದರೆ ಜನ ಕಮ್ಮಿ, ಮನಃಶಾಂತಿ ಜಾಸ್ತಿ. ನೀನು ಸೇರ್ಕೊಂಡು ಪಬ್ಜಿ ಆಡೋಕೆ ಬರ್ತೈತೆ ಆರಾಮಾಗಿ. ಈಗ ಒಂಥರ ನೀರು ಒಂಥರ ಈಗ ಒಂಥರ ಗೋಲಿ ಬಣ್ಣ ಬಂದೈತಲ್ವಾ. ಬೆಳಗ್ಗೆ ಒಂಥರ ಬ್ಲೂ ಇತ್ತು, ಈಗ ಒಂಥರ ಗ್ರೀನ್ ಆಗೈತೆ. ಇದೇ ಬೋಟು ಕೋಸ್ಟಲ್ ಪೊಲೀಸ್, ಲಕ್ಷದ್ವೀಪಿನ ಕೋಸ್ಟಲ್ ಪೊಲೀಸ್ ಅವ್ರ ಶಿಪ್ಗಳು ನೋಡ್ರಿ, ಬೋಟ್ಗಳು ಕಾವಲಿಗೆ. ಏನು ಗುರು, ಪೀಸ್ಗೆ ಹತ್ರವಾಗಿರೋಂಥ ಲಕ್ಷದ್ವೀಪ ಬಂದಿರೋದು ನನ್ಗೆ ಖುಷಿ ಆಯ್ತೈತೆ ಗುರು ನಿಜವಾಗ್ಲೂ. ಬಾ ಮಗ, ಹೆಂಗೋ ಇಲ್ಲ ಹಿಂಗ್ ಬರೋ. ಫೆರ್ರಿ ಬೋಟು ಮುಸಿ ಕಾರ್ಗಳನ್ನ ಲೋಡ್ ಮಾಡ್ತಾರಣ್ಣಪ್ಪ ಅಲ್ಲಿ ನೋಡ್ರಿ. ಗೊತ್ತಾಯ್ತು. ಲಕ್ಷದ್ವೀಪಿನ ಸ್ಯಾಂಡ್ ಅಂತೂ ಪೌಡ್ರ್ ಇದ್ದಂಗೆ ಅದೇ ನೋಡ್ರಿ. ಹಿಂದೆ ಸುಣ್ಣ ಬಿಳಿ ಸುಣ್ಣ ಹಿಂದಂಗೆ ಕಾಣ್ತಿರೋ ನೋಡ್ರಿ. ಐ ಲವ್ ಲಕ್ಷದ್ವೀಪ್, ಇವನ್ ಐ ಟು ಲವ್ ಲಕ್ಷದ್ವೀಪ್. ಐ ಲವ್ ಲಕ್ಷದ್ವೀಪ್ ಟು, ಐ ಲವ್ ಯು ಟು ಲಕ್ಷದ್ವೀಪ್ ಅನ್ಬೇಕು. ನೀರು ನೋಡ್ರಿ ಎಷ್ಟು ಕ್ಲೀನ್ ಐತೆ ಅಂದರೆ, ನೀರು ಎಷ್ಟು ಕ್ಲಿಯರ್ ಆಗೈತೆ, ಎಷ್ಟು ಕ್ಲೀನ್ ಆಗೈತೆ ಅಂದರೆ ನೀರು ನೆಕ್ಸ್ಟ್ ಲೆವೆಲ್. ಹುಡುಗರು ವಾಲಿಬಾಲ್ ಆಡ್ತಾವ್ರೆ, ನನಗೂ ಆಡೋ ಮನ್ಸ ಐತೆ. ವಾಲಿಬಾಲ್ ಆಡ್ತಾವ್ರೆ. ಹಂಗೂ ಸ್ವಲ್ಪ ತೇಲ್ಕೊಂಡು ಪ್ಲಾಸ್ಟಿಕ್ ಬಂದವಲ್ಲ, ಹೆಂಗೆ ಸಾಧ್ಯ? ಹೆಂಗಡ ಒಂದೊಳ್ಳೆ ದಿವ್ಯ ಮನೋಹರ ಸ್ಥಳ ಅಂದರೆ ನೋಡ್ರಿ ಇದೆ. ನಮ್ಮಲ್ಲೇ ಮಡಿಕೊಂಡು ಮಾಲ್ಡೀವ್ಸ್ ಗಿನ್ಯಾನ್, ನಮ್ಮ ಲಕ್ಷದ್ವೀಪ ಸಾಕಲ್ವಾ? ನಮಗೆ ಒಳ್ಳೇದು ಮಾಡಿದ್ರೆ ಲಕ್ಷದ್ವೀಪ ದೇವರು, ಮಾಲ್ಡೀವ್ಸ್ ಎಲ್ಲ ಯಾಕೆ ನಮಗೆ ಅಲ್ವಾ? ಏನಂತೀರ? ಜನ ಕಮ್ಮಿ, ಪೀಸ್ ಜಾಸ್ತಿ. ಇಲ್ಲಂತೂ ಆರಾಮಾಗಿ ಒಂದು ಪೀಸ್ನ ಎಂಜಾಯ್ ಮಾಡೋಕ್ಕೆ ಮಾಡಿಸಿ ಜಾಗ ಅಂತಲೇ ಹೇಳ್ಬೋದು. ಕ್ರೇಜಿ ಫಿನಾಮಿನಲ್ ವ್ಯೂ ನಮ್ಮ ಹಿಂದೆ ನಿಮ್ಗೆ ಕಾಣುತ್ತೆ. ಕ್ರೇಜಿ ಜಾಗಗಳು, ಏನು ಪೀಸ್ ಐತೆ ಅಂದ್ರೆ ಇಲ್ಲಿ. ನಾನು ಇಷ್ಟು ಸಮುದ್ರಗಳು ತಿರುಗಿದ್ದೀನಿ ಗುರು, ಬಟ್ ಇಲ್ಲಿರೋ ಪೀಸು ಬೇರೆಲ್ಲೂ ನಾನು ನೋಡಲಿಲ್ಲ, ನೋಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕಂತಂದರೆ ಲಕ್ಷಕ್ಕೆ ಒಂದೇ ದ್ವೀಪ, ಲಕ್ಷದ್ವೀಪ. ಈಗ ಮೆಸ್ಸಿ ನೋಡ್ರಿ ನೀರಿಗೆ ಆಡ್ತಾನೆ. ಕಮಾನ್ ಮೆಸ್ಸಿ. ಅರ್ಜೆಂಟೀನಾ ಈಗ ನಾವು ಬಂದಿರೋದು ಅಂದಾನ್ ಬೀಚ್ಗೆ. ಬೆಳಗಿಂದ ಲಗೂನ್ ಬೀಚ್ ಒಂದು, ಫೋರ್ಟ್ ಹತ್ರ ಒಂದು, ಮತ್ತು ಬೋಟ್ ಹತ್ರ ಹೋಗಿದ್ನಲ್ಲ ಅದೊಂದು. ಇದು ಅಂದಾನ್ ಬೀಚ್ ಅಂತ. ಇನ್ನೇನು ಸೂರ್ಯ ಮುಳುಗೋ ಟೈಮ್ ಆಯಿತು, ಒಳ್ಳೆ ಸನ್ಸೆಟ್ ಎಂಜಾಯ್ ಮಾಡೋವಂಥ ಟೈಮು. ಏನಕ್ಕಂದರೆ ಸನ್ ಇಷ್ಟು ಕ್ಲಿಯರಾಗಿ ಕಾಣ್ತೈತೆ ಅಂದರೆ, ಏನಕ್ಕಂದರೆ ಪೊಲ್ಯೂಷನ್ ಕಮ್ಮಿ, ಅದಕ್ಕೋಸ್ಕರ ನೀಟಾಗಿ ಕಾಣ್ತೈತೆ. ಅಂದಾನ ಬೀಚಲ್ಲಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಡ್ತಾರೆ ನೋಡು. ಕೆಫೆ ಮಗ, ಕೆಫೆ ಕಣೋ ಇದು, ಕೆಫೆ ಮಕ್ಕಳೆಲ್ಲ ಆಡ್ತಾವ್ರೆ. ಬನ್ನಿ ನೋಡೋಣ. ನೀರು ನೋಡಿ ಹಿಂಗೆ ಇನ್ನೂ ಎಷ್ಟು ಕ್ಲಾರಿಟಿ ಐತೆ ನೋಡ್ರಿ ನೀರು. ಇನ್ನೇನು ಸೂರ್ಯ ಮುಳುಗೋ ಟೈಮ್ ಆಯಿತು. ಡೇ 1 ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಡೇ 2 ಡೇ 3 ತೋರಿಸ್ತೇವೆ, ನಿಧಾನಕ್ಕೆ ನೋಡ್ತೇವೆ. ಕರೆಕ್ಟಾಗಿ ಬೆಳಗ್ಗೆ 10 ಗಂಟೆಗೆ ಬಂದ್ವಿ, ತಿಂಡಿ ತಿಂದ್ವಿ, ರೂಮಲ್ಲಿ ಹೋಗಿ ಶೆಡ್ ಆದ್ವಿ, ಆಮೇಲೆ 3 ಬೀಚ್ ಸುತ್ತಿದ್ವಿ. ಡೇ 1 ಬರೀ ಔಟಿಂಗ್ ಅಷ್ಟೇ, ಜಾಸ್ತಿ ಏನು ಆಡಲಿಲ್ಲ, ಬರೀ ಬೀಚ್ಗಳನ್ನ ನೋಡ್ಕೊಂಡ್ವಿ. ಬಟ್ ಈಗ ಸನ್ಸೆಟ್ ನೋಡೋಕೆ ಬಂತಾನೆ ಕೂತಿದ್ದೀವಿ. ಸನ್ಸೆಟ್ ಮುಗಿಯೋವರೆಗೂ ಇರ್ತೀವಿ. ಮುಗಿದ್ಮೇಲೆ ರೂಮ್ ಹೋಗಿ ನಾಳೆ ತಿಂಕಾರ ಅಂತ ಒಂದು ಐಲ್ಯಾಂಡ್ಗೆ ಹೋಗ್ತೀವಿ, ಬೋಟಿಂಗ್ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋನ ಸನ್ಸೆಟ್ ಒಂದಿಗೆ ಸಮಾಪ್ತಿ ಮಾಡ್ತೀನಿ. ನೋಡಿ ಸನ್ಸೆಟ್ನ. ಅಲ್ಲಿಗೆ ಇವತ್ತಿನ ಡೇ ಸೂರ್ಯ ಮುಳುಗ್ತೈತೆ.
ಇವತ್ತು ನಮ್ಮ ಲಕ್ಷದ್ವೀಪದಲ್ಲಿ ಒಂದು ದಿನ ಮುಗೀತು. ಲಕ್ಷದ್ವೀಪ ಇನ್ನೂ ಮುಗ್ದಿಲ್ಲ. ಇದು ನೋಡಿ ನೀವು ಒಂದಿನದ್ದು, ಇನ್ನೂ 2 ದಿನ ಲಕ್ಷದ್ವೀಪಲ್ಲೇ ಕಳೆದಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಕಾಣೋ ಬೆಲ್ ಐಕಾನ್ ಮರಿದಂಗೆ ಕ್ಲಿಕ್ ಮಾಡಿ. ಪಾರ್ಟ್ 2 ಇನ್ನೊಂದು ಬರುತ್ತೆ.